ನಿಮಿರು ದೌರ್ಬಲ್ಯ ಇದೆ ಅಂದ ತಕ್ಷಣ ಬರೀ ಒಂದು ಔಷಧಿ ಒಂದು ತೊಗೊಳ್ಳೋದಷ್ಟೇ ಮುಖ್ಯ ಆಗಲ್ಲ. ಯಾಕಂದರೆ ಈ ನಿಮಿರು ದೌರ್ಬಲ್ಯಕ್ಕೆ ಕಾರಣ ಹಲವಾರಿರುತ್ತೆ. ಕೆಲವು ದಿನನಿತ್ಯದ ಒಂದು ತೊಂದರೆಗಳು, ಒತ್ತಡಗಳು, ಅಥವಾ ಕೆಲವು ಮದುವೆ ಆದ ಹೊಸದರಲ್ಲಿ ಹೊಸ ಸಂಗಾತಿ ಇದ್ದಾಗ, ಮೊದಲು ಸಂಭೋಗ ಕ್ರಿಯೆ ಮಾಡಿದಾಗ, ಇಂಥ ಸಮಯದಲ್ಲೆಲ್ಲ ತಾತ್ಕಾಲಿಕವಾಗಿ ಒಂದೊಂದು ಸಲ ನಿಮಿರು ದೌರ್ಬಲ್ಯ ಬರುತ್ತೆ. ಅದು ಆಮೇಲೆ ತಾನೇ ಸರಿ ಹೋಗುತ್ತೆ. ಆದರೆ ಪದೇ ಪದೇ ಮರುಕಳಿಸ್ತಾ ಇದ್ದರೆ, ಒಂದು 6 ತಿಂಗಳಾದರೂ ಇನ್ನೂ ಕೂಡ ಸಂಭೋಗ ಕ್ರಿಯೆ ಮಾಡೋಕ್ಕಾಗ್ತಾನೇ ಇಲ್ಲ, ಯಾವುದೇ ರೀತಿ ಅವ್ರಿಗೆ ನಿಮಿರೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಅದು ಬೇರೆ ಕಾಯಿಲೆಯ ಒಂದು ಗುಣ ಕೂಡ ಆಗಿರ್ಬೋದು. ಯಾಕಂದರೆ ಡಯಾಬಿಟಿಸ್ ಇರೋ ಅಂಥವರಲ್ಲಿ, ಬ್ಲಡ್ ಪ್ರೆಷರ್ ಇರೋ ಅಂಥವರಲ್ಲಿ, ಅಥವಾ ತುಂಬ ತೂಕ ಜಾಸ್ತಿ ಆಗಿರೋರಲ್ಲಿ, ಈ ಮಾನಸಿಕ ಕಾಯಿಲೆ ಇರೋ ಅಂಥವರಲ್ಲಿ ಕೆಲವು ನಾವು ಔಷಧಿಗಳನ್ನು ಕೊಟ್ಟಾಗ ಇಂಥ ಸಮಯದಲ್ಲಿ ಏನಾಗುತ್ತೆ, ಈ ನಿಮಿರು ದೌರ್ಬಲ್ಯ ಬರುತ್ತೆ. ಆವಾಗ ನಾವು ಬರೀ ನಿಮಿರು ದೌರ್ಬಲ್ಯಕ್ಕೆ ಕೊಡೋದಲ್ಲದೆ, ನಾವು ಡಯಾಬಿಟಿಸ್ ಇದೆಯಾ ಅಂತ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಆಗಲಿ, ಬ್ಲಡ್ ಪ್ರೆಷರ್ ಇದೆಯಾ ಅಂತ ಅದಕ್ಕೆ ಟ್ರೀಟ್ಮೆಂಟ್ ಆಗಲಿ, ಬೇರೆ ರಕ್ತನಾಳಗಳಲ್ಲಿ ತೊಂದರೆ ಇದೆಯಾ ನೋಡಿ, ಇದೆಲ್ಲ ನೋಡಬೇಕು. ಮತ್ತು ಅದು ಒಂದು ವಯಸ್ಸಿನ ನಂತರ, ಒಂದು 50 ವಯಸ್ಸು 45 ಆದಮೇಲೆ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗೋದ್ರಿಂದ ಜನನಾಂಗದಲ್ಲಿ ಕೂಡ ಈ ನಿಮಿರು ದೌರ್ಬಲ್ಯ ಕಾಣಿಸ್ಕೋಬೋದು. ಆದ್ದರಿಂದ ಅಂಥವರಲ್ಲಿ ಸರಿಯಾದ ಪರೀಕ್ಷೆ ಮಾಡಿ ಅವ್ರಿಗೆ ಔಷಧಿ ಕೊಟ್ಟು ಬೇರೆ ಕಾಯಿಲೆಗಳನ್ನು ನಾವು ರೂಲ್ ಔಟ್ ಮಾಡೋದು ಅಷ್ಟೇ ಮುಖ್ಯ. ಇದು ಭಾಳ ಜನಕ್ಕೆ ಗೊತ್ತಿರಲ್ಲ. ಸುಮ್ಮನೆ ಹೋಗಿ ಟ್ಯಾಬ್ಲೆಟ್ ನುಂಗ್ಬಿಟ್ಟು ಏನಾಗಲಿಲ್ಲ ಅನ್ನೋ ಥರ ಅವ್ರು ಬಂದು ಹೇಳ್ತಾರೆ. ಸೊ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇಟ್ಕೋಬೇಕಾಗತ್ತೆ.